ದೀಪಾವಳಿ ಸಿಹಿ ತಿಂಡಿಗಳ ಸಾಲಿನಲ್ಲಿ ಅನೇಕ ರೆಸಿಪಿಗಳನ್ನು ಮಾಡಿ ತೋರಿಸ್ತಾ ಇದ್ದೀವಿ ಅಲ್ವಾ. ಈ ಸರಿ ದೀಪಾವಳಿಗೆ ಪಾರಂಪರ್ಯವಾಗಿ ಸ್ವೀಟ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂತಂದರೆ ಒಂದ್ಸರಿ ಈ ಸುಯ್ಯಂನ ಮಾಡಿ ನೋಡಿ. ತುಂಬಾನೇ ಸುಲಭ ಹಾಗೂ ತುಂಬಾನೇ ರುಚಿಯಾಗಿರುತ್ತೆ. ಇದನ್ನು ಮಾಡೋದಕ್ಕೆ 1 ಕಪ್ ಕಡಲೆಬೇಳೆನ ನೀರಲ್ಲಿ ಹಾಕಿ ಒಂದು 4 ಗಂಟೆ ಟೈಮ್ ಅದನ್ನು ನೆನೆಸಿಟ್ಟು ನೀರನ್ನೆಲ್ಲ ಸ್ಟ್ರೈನ್ ಮಾಡಿ ಒಂದು ಪಾತ್ರೆಗೆ ಹಾಕಿ 2 ಕಪ್ ನೀರನ್ನು ಹಾಕಿ ಮುಚ್ಚಿ ಕುಕ್ಕರ್ನಲ್ಲಿ ಇಟ್ಟು 5 ವಿಸಿಲ್ ಬರೋವರೆಗೆ ಬೇಯಿಸ್ಕೊಳ್ಳೋಣ. ಇದಾದಮೇಲೆ 1 ಕಪ್ ಉದ್ದಿನಬೇಳೆ, 1 ಕಪ್ ಬೆಣ್ತಕ್ಕಿ ಇದೆರಡನ್ನೂ ಸಹ 1 ಗಂಟೆ ಟೈಮ್ ನೆನೆಸಿಟ್ಟು ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ. ಈಗ ಒಂದು ಕಡಾಯಿನಲ್ಲಿ 1 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿ ಅದರಲ್ಲಿ 1 ಕಪ್ ತೆಂಗಿನಕಾಯಿ ತುರಿನ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈಗ ಆಲ್ರೆಡಿ ಪ್ರೆಷರ್ ಕುಕ್ ಮಾಡಿಟ್ಟಿರುವ ಕಡಲೆಬೇಳೆನ ಒಂದು ಸೌಟ್ ಇಟ್ಟು ಸ್ಮ್ಯಾಶ್ ಮಾಡಿ ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ 1.5 ಕಪ್ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಜೊತೆಗೆ 1/4 ಟೀ ಸ್ಪೂನ್ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಒಂದು 5 ನಿಮಿಷ ಹಾಗೆಯೇ ಬಾಡಿಸ್ಬೇಕಾದ್ರೆ ಈ ಥರ ಗಟ್ಟಿಗೆ ಬರುತ್ತೆ. ಈಗ ಸ್ಟವ್ನ ಆಫ್ ಮಾಡಿ ಇದು ಬಿಸಿ ಆರಿದ್ಮೇಲೆ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಳೋಣ. ಈಗ ರುಬ್ಬಿಟ್ಟಿರುವ ಉದ್ದಿನಬೇಳೆ ಹಾಗೂ ಅಕ್ಕಿ ಮಿಶ್ರಣವನ್ನು ಒಂದು ಬೌಲ್ಗೆ ಹಾಕೊಂಡು ಮಾಡಿಟ್ಟಿರುವ ಉಂಡೆಗಳನ್ನು ಒಂದೊಂದಾಗಿ ಇದರಲ್ಲಿ ಅದ್ದಿ ಬಿಸಿಯಾದ ಎಣ್ಣೆಗೆ ಹಾಕಿ ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಬೆಂದು ಕಲರ್ ಬಂದ ಮೇಲೆ ತೆಗೆದ್ರೆ ತುಂಬಾನೇ ರುಚಿಯಾದ ಸುಯ್ಯಂ ತಯಾರು. ಈ ದೀಪಾವಳಿಗೆ ಖಂಡಿತ ಇದನ್ನ ಮಾಡಿ ನೋಡಿ. ಸೊ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಫುಡಿ ಕನ್ನಡನ ಫಾಲೋ ಮಾಡಿ.